ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹುದ್ದೆಗಳು ನೋಡಿದರೆ 1,000 ಹುದ್ದೆಗಳಿರತಕ್ಕಂಥ ಗ್ರಾಮ ಆಡಳಿತಾಧಿಕಾರಿ 1,000 ಹುದ್ದೆಗಳು ನೇಮಕಾತಿ ಅಧಿಸೂಚನೆಯಾಗಿದೆ. 1,000 ಹುದ್ದೆಗಳು ಅಧಿಸೂಚನೆ ಆಗಿರುವಂಥದ್ದು. ಹುದ್ದೆ ಹೆಸರು, ವೇತನ, ಒಟ್ಟು ಹುದ್ದೆಗಳ ಎಷ್ಟು ಅನ್ನೋದನ್ನ ನೋಡೋಣ. ಗ್ರಾಮ ಆಡಳಿತ ಅಧಿಕಾರಿ ಆಗುವಂಥ ಹುದ್ದೆ ವೇತನ ಎಷ್ಟಪ್ಪ ಅಂದರೆ 21,400 ರೂಪಾಯಿಂದ 42,000 ರೂಪಾಯಿವರೆಗೆ ನೀಡಲಾಗುತ್ತದೆ. ಒಟ್ಟು ಹುದ್ದೆಗಳು 1,000 ಇರುವಂಥದ್ದು. ಶೈಕ್ಷಣಿಕ ವಿದ್ಯಾರ್ಥಿ ಎನ್ನುವುದು ಸೆಕೆಂಡ್ PUC ಅಂದರೆ ದ್ವಿತೀಯ PUC ಪಾಸ್ ಆಗಿದ್ರೆ ಸಾಕು. CBSE ಅಥವಾ ICSE ಮಂಡಳಿಯ ನಡೆಸುವ 12ನೇ ಕ್ಲಾಸ್ ಪರೀಕ್ಷೆ ಪಾಸ್ ಆಗಿದ್ರೆ ಸಾಕು. ಮುಂದೆ ವಯೋಮಿತಿಯನ್ನು ನೋಡಿದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವಯಸ್ಸುಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಮೀರಬಾರದು. ಏನಪ್ಪ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು ಕನಿಷ್ಠ ವಯೋಮಿತಿ. ಕನಿಷ್ಠ ಅಂದರೆ 18 ವಯಸ್ಸು ಆಗಿರುವಂಥದ್ದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವಯಸ್ಸು. ಎಷ್ಟಪ್ಪ ಅಂದರೆ 38 ವಯಸ್ಸು ಮೀರುವಂತಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವಯಸ್ಸು ಮೀರುವಂತಿಲ್ಲ. ವಯೋಮಿತಿ ಬಗ್ಗೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಯಾವ ಥರ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸೋದು ಅರ್ಜಿ ಅನ್ನೋದು ಡೌಟ್ ಇರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ KE ಅನ್ನೋ ವೆಬ್ಸೈಟಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ಈ ವೆಬ್ಸೈಟಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಅಂದ್ರೆ ನೀವು ಒಂದ್ಸರಿ ಅಪ್ಲಿಕೇಶನ್ ಹಾಕಿದ ಮೇಲೆ ಅದನ್ನು ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ. ಅದರಿಂದ ಎಚ್ಚರಿಕೆಯಿಂದ ಓದಿ ಸಂಪೂರ್ಣ ಅರ್ಥೈಸಿಕೊಂಡು ಅರ್ಜಿಯನ್ನು ಸಲ್ಲಿಸಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ಬಿಟ್ಟಿದ್ದಾರೆ, ಅಭ್ಯರ್ಥಿಗಳು ಕೆಲವೊಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಾಗಿರುವಂಥದ್ದು, ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸುವಂಥದ್ದು. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಳಸಲಾದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿ ಕೋಲಾರದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು. ಅರ್ಜಿಯಲ್ಲಿ ಯಾವುದೇ ಮಾಹಿತಿ ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಒಂದ್ಸಲ ಅರ್ಜಿ ಸಲ್ಲಿಸಿದ ಮುಗಿತು, ಯಾವುದೇ ತಿದ್ದುಪಡಿ ಬದಲಾವಣೆ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಎರಡೆರಡು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರೆ ಯಾವುದಾದ್ರೂ ಒಂದು ಜಿಲ್ಲೆ ಎಕ್ಸಾಮ್ ಬರ್ತಿರಲ್ಲ ಅದನ್ನು ಮಾತ್ರ ಪರಿಗಣಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ಪ್ರಾರಂಭಿಕ ದಿನಾಂಕವನ್ನು ಎಷ್ಟಪ್ಪ ಅಂದರೆ 4/3/2024 ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆಯ ದಿನಾಂಕ ನೋಡಿದ್ರೆ 3/5/2024 ಕೊನೆ ಆಗುತ್ತದೆ. ಅಂದರೆ ನೈಟ್ 12 ಗಂಟೆವರೆಗೆ, ಅಂದರೆ 11 ಗಂಟೆ 59 ನಿಮಿಷದವರೆಗೆ ಇರುತ್ತೆ ನೈಟು. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಒಂದು 6/4/2024 ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬಹುದಾಗುತ್ತದೆ. ವಿವರಗಳನ್ನು ನೋಡಿದರೆ ಎಷ್ಟಪ್ಪ ಶುಲ್ಕ ಎಷ್ಟಿದೆ? ಸಾಮಾನ್ಯ ಅರ್ಹತೆ ಇತರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಪಾವತಿ ಶುಲ್ಕ ಇರತಕ್ಕದ್ದು. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳು ಅಂದರೆ ಹ್ಯಾಂಡಿಕ್ಯಾಪ್ಟರ್ಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರತಕ್ಕದ್ದು. ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವಂಥದ್ದು. ಯಾವ ಥರ ಇರುತ್ತಾ, ಒಟ್ಟು 150 ಅಂಕಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಆಗಿರುತ್ತಂಥದ್ದು. ಇದು ಯೂನಿವರ್ಸಿಟಿಯಲ್ಲಿ ನಡೆಸುವಂಥದ್ದು. ಅರ್ಹತೆಗೆ ಕನಿಷ್ಠ 50 ಅಂಕಗಳು ಗಳಿಸಲೇಬೇಕು. ನೆಕ್ಸ್ಟ್ ಎಕ್ಸಾಮ್ಗೆ ಬರೀಬೇಕಪ್ಪ ಅನ್ಕೊಂಡ್ರೆ ಇಲ್ಲಿ ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಡೆದ ಅಂಕಗಳ ಹುದ್ದೆಗೆ ಆಯ್ಕೆ ಪರಿಗಣಿಸಲಾಗುವುದಿಲ್ಲ. 50ಕ್ಕಿಂತ ಕಮ್ಮಿ ಪಡೆದರೆ ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ಥರ? 2 ಟಾಪಿಕ್ಗಳು ಇರ್ತಾವೆ, ಒಟ್ಟು 200 ಅಂಕಗಳು ಇರ್ತಾವೆ. ಪತ್ರಿಕೆ 100 ಅಂಕಗಳು, ಪತ್ರಿಕೆ 2ರಲ್ಲಿ 100 ಅಂಕಗಳು. ಒಟ್ಟು ಅಂಕಗಳ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುವಂಥದ್ದು. ಯಾವುದೇ ಸಂದರ್ಶನ ಕೂಡ ಇರುವುದಿಲ್ಲ. OMR ಶೀಟ್ನಲ್ಲೇ ನಡೆಸುವಂಥದ್ದು ಎಕ್ಸಾಮ್. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆ ಪೇಪರ್ 1 ಯಾವ ಥರ ಇದೆಯಪ್ಪ ಅಂತ ನೋಡೋಣ. ಪೇಪರ್ 1 ಅಂಕಗಳು 100 ಅಂಕಗಳು ಇರುವಂಥದ್ದು. ಅವಧಿ 2 ಗಂಟೆ ಅವಧಿ ಇರುವಂಥದ್ದು. ಪತ್ರಿಕೆಯಲ್ಲಿ ನಿಗದಿಪಡಿಸಿರುವ ವಿಷಯಗಳು ಯಾವ ಥರಪ್ಪ, ಎಕ್ಸಾಮ್ ಸಿಲೆಬಸ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಇರುವಂಥದ್ದು. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ದೈನಂದಿನ ಗ್ರಹಿಕೆ ವಿಷಯ ಅಂದರೆ ಇದು ಪ್ರಚಲಿತ ಘಟನೆಗಳು ಸಂಬಂಧಿಸುತ್ತದೆ. ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಸಂವಿಧಾನ ವಿಷಯ ಕೂಡ ಇರುವುದು. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಇತಿಹಾಸ, ಕರ್ನಾಟಕ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಇರುವಂಥದ್ದು.
ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳನ್ನು ಇರುವಂಥದ್ದು. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಉದ್ಯೋಗಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಇರುವಂಥದ್ದು. ಮತ್ತು ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯ ಇರುವಂಥದ್ದು. ಪೇಪರ್ ಇದು ಕೂಡ 2 ಗಂಟೆ ಅವಧಿ ಇರುವಂಥದ್ದು. 300 ಮಾರ್ಕ್ಸ್. ಯಾವ ಥರ ಇದೆ ಪತ್ರಿಕೆಯಲ್ಲಿ 2ರಲ್ಲಿ ನಿಗದಿಪಡಿಸಿರುವ ವಿಷಯಗಳು ಯಾವ? ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ, ಈ 3 ವಿಷಯಗಳು ಇರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿ ಪರೀಕ್ಷೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಎಕ್ಸಾಮ್ ಡೇಟ್ನ ನೆಕ್ಸ್ಟ್ ಬಿಡ್ತಾರೆ. ಪರೀಕ್ಷೆ ವಿಧಾನ ಯಾವ ಥರ? OMR ಶೀಟ್ ಟೈಪಲ್ಲೇ ಎಕ್ಸಾಮ್ ಇರುತ್ತೆ ಆಫ್ಲೈನಲ್ಲಿ. ಋಣಾತ್ಮಕ ಮೌಲ್ಯಮಾಪನ ಯಾವ ಥರಪ್ಪ ಅಂತಂದರೆ ಕೊಟ್ಟಿದ್ದಾರೆ. -30 ಮಾರ್ಕ್ಸ್. ಯಾವ ಥರಪ್ಪ ಅಂದರೆ 4 ಪ್ರಶ್ನೆಗಳು ತಪ್ಪಾಗಿದ್ದಲ್ಲಿ 1 ಮಾರ್ಕ್ಸ್ ಅಂಕವನ್ನು ಕಳೆಯಲಾಗುವಂಥದ್ದು ಹೇಳಿದ್ದಾರೆ. ಮತ್ತು ಇಂಗ್ಲೀಷು ಆಂಗ್ಲ ಭಾಷೆ ಪ್ರಶ್ನೆ ಪತ್ರಿಕೆ ನೋಡೋದು ಇಂಗ್ಲೀಷಲ್ಲೂ ಮತ್ತು ಕನ್ನಡದಲ್ಲಿ 2ರಲ್ಲೂ ಎಕ್ಸಾಮ್ ಪೇಪರ್ ಇರುತ್ತೆ. ಜಾತಿ ಮೀಸಲಾತಿ ಪತ್ರ ಯಾವ ಥರಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಮೂನೆ ಡಿ ಜಾತಿ ಪ್ರಮಾಣ ಪತ್ರದಲ್ಲಿ ಇದಿರುತ್ತೆ. ನಮೂನೆ ಡಿ. ಪ್ರವರ್ಗ 1 ಅಭ್ಯರ್ಥಿಗಳು ನಮೂನೆ ಈ ಪ್ರವರ್ಗ 2A 2B 3A ಮತ್ತು 3B ಮೀಸಲಾತಿ ಸೇರಿದಂತೆ ಅಭ್ಯರ್ಥಿಗಳು ನಮೂನೆ ಇರುವಂಥದ್ದು. ಮಾಜಿ ಸೈನಿಕರ ನೇಮಕಾತಿಯಲ್ಲಿ 10% ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಕಲ್ಪಿಸಲಾಗಿದೆ. ಅಂದರೆ 1000 ಹುದ್ದೆಗಳಿದ್ದು 100 ಹುದ್ದೆಗಳು ಮಾಜಿ ಸೈನಿಕರಿಗೆ ಕಲ್ಪಿಸಲಾಗಿದೆ. ಸೂಚನೆ: ವಿವಿಧ ವಿಷಯಗಳಲ್ಲಿ ಮೀಸಲಾತಿಗಳನ್ನು ಕೋರುವ ವಕ್ತಾರರು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಗಳ ದೃಢೀಕರಣ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್, ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನು ನೋಡೋಣ. ಈಗಪ್ಪ ಬೆಂಗಳೂರು ಸಿಟಿಯಲ್ಲಿ 32 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ 34 ಹುದ್ದೆಗಳು, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30 ಮತ್ತು ಹಾವೇರಿ 34, ಉತ್ತರ ಕನ್ನಡದಲ್ಲಿ 2, ಕೊಪ್ಪಳದಲ್ಲಿ 3, ಬಳ್ಳಾರಿಯಲ್ಲಿ 3, ಬೀದರ್ನಲ್ಲಿ 5, ಯಾದಗಿರಿಯಲ್ಲಿ 8, ವಿಜಯನಗರದಲ್ಲಿ 3. ಕಲ್ಯಾಣ ಕರ್ನಾಟಕ ಸ್ಥಳೀಯ ಅಂದರೆ ಕಲ್ಯಾಣ ಕರ್ನಾಟಕ ಇರುವಂಥ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ 60 ಹುದ್ದೆಗಳಿದ್ದು, ರಾಯಚೂರಿನಲ್ಲಿ 4, ಕೊಪ್ಪಳದಲ್ಲಿ 16, ಬಳ್ಳಾರಿಯಲ್ಲಿ 14, ಬೀದರ್ನಲ್ಲಿ 19, ಯಾದಗಿರಿಯಲ್ಲಿ 1, ವಿಜಯನಗರದಲ್ಲಿ 10 ಹುದ್ದೆಗಳು ಇರುವಂಥದ್ದು. ಓಕೆ, ಇಂದಿನ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಒಟ್ಟು ಎಷ್ಟಪ್ಪ ವಿಲೇಜ್ ಅಕೌಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಯ ಹುದ್ದೆ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.